ನಡೆಯದೆಯೇ ನಿಂತ ಗಿಡ ಮರಗಳೇ, ನಡೆಯುವವರಿಗೆ ನೆರಳಿನ ಆಶ್ರಯಗಳೇ, ನಡೆಸಲೆಂದೇ ಜೀವನ ನನ್ನ ಕರಗಳೇ, ನಗುವ ನಿಮ್ಮ ಬುಡ ಕತ್ತರಿಸಿದವು ವರಗಳೇ. ಗಿಡ ಮರಗಳಿಗೆ ಚಲಿಸುವ ಶಕ್ತಿ ಇರುವುದಿಲ್ಲ, ಅವು ಸ್ಥಾವರ ಜೀವ ಇದ್ದಾವೆ. ಚಲಿಸುವ ಶಕ್ತಿ ಇಲ್ಲದೆಯೇ ಒಂದೇ ಜಾಗದಲ್ಲಿ ನಿಂತಿರುತ್ತವೆ. ಆದರೆ ನಡೆಯುವಂತಹ ಮನುಷ್ಯರಿಗೆ ಮತ್ತು ತಿರಿಯಂಚೆಗಳಿಗೆ ನೆರಳಾಗಿ ಇರಲು ಆಶ್ರಯ ಕೊಡುತ್ತವೆ. ಆದರೆ ಜೀವನ ಅಂದರೆ ಉದ್ಯೋಗ ಮಾಡಲು ನನ್ನ ಕೈಗಳು ನಗುವಂತೆ ಸುಂದರ ಕಾಣುವ ನಿಮ್ಮ ಬುಡವನ್ನೇ ಕತ್ತರಿಸಿ ಕಟ್ಟಿಗೆ, ಮಂಚ, ಮಣೆ, ಬಾಗಿಲು ಮಾಡಿಸಿ ಮಾರಿ ಹಣ ಸಂಪಾದಿಸಿ ನಾವು ಮಾಡುತ್ತೇವಲ್ಲ. ಗಿಡ ಮರಗಳು ಇಲ್ಲದಿದ್ದರೆ ಆಮ್ಲಜನಕ, ಶುದ್ಧ ಗಾಳಿ, ತಂಪಾದ ವಾತಾವರಣ, ಮಳೆ ಇಲ್ಲದೆಯೇ ಈ ಭೂಮಿ ಕೆಂಡದಂತೆ ಆಗುತ್ತದೆ. ಭೂಮಿಯನ್ನು ಶೃಂಗಾರ ಮಾಡಿದಂಥ ವಧು ವರಗಳು ಏನಾರಿದ್ರೆ ಅವು ಗಿಡ ಮರಗಳೇ ಇದ್ದಾವೆ, ಅವೇ ವರಗಳಿದ್ದಾವೆ, ಶ್ರೇಷ್ಠ ವಸ್ತುಗಳಿದ್ದಾವೆ. ಇದನ್ನು ತಿಳಿಯದಂಥ ನಾವು ನಿರ್ದಯವಾಗಿ ಅವುಗಳನ್ನು ಹಿಂಸಿಸುವ ರೀತಿಯನ್ನು ನೋಡಿದರೆ ನನಗೆ ನಾನೇ ಕೇಳಿಕೊಂಡರೆ ಈ ಮಾನವ ಜೀವನ ಯಾವ ಧನ್ಯತೆಯನ್ನು ಪಡೆಯಿತು ಎಂದು ಒಂದು ರೀತಿ ಬಹಳ ನೋವು ಅನಿಸ್ತಾ ಇದೆ, ಒಂದು ರೀತಿ ಪಶ್ಚಾತ್ತಾಪ ಅನಿಸ್ತಾ ಇದೆ. ನಾವು ಗಿಡ ಮರಗಳನ್ನು ನಿರ್ಜೀವದಂತೆ ಕಾಣುತ್ತೇವೆ. ಪಾಪ ಅವು ಏಕೆಂದರೆ ಜೀವ ಇದ್ದಾವೆ, ನನ್ನಂತೆಯೇ ಜೀವ ಇದ್ದಾವೆ ಎನ್ನುವುದು ತಿಳುವಳಿಕೆಗೆ ಬಂದರೆ ಎಷ್ಟು ಒಳ್ಳೆಯದಾಗುತ್ತದೆ ಅಲ್ಲವೇ?